ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ ನಿನ್ನೆ ಹಿಂದಿನ ಭಾಗದಲ್ಲಿ ಬ್ಯಾಕ್ ಬೋಟ್ ನೆಕ್ ಸ್ಟೈಲ್ ಡಿಸೈನ್ ತೋರಿಸಿದ್ದೀನಿ. ಇವತ್ತು ಫ್ರಂಟ್ ಬೋಟ್ ನೆಕ್ ಸ್ಟೈಲ್ ಯಾವ ರೀತಿ ಕಟಿಂಗ್, ಬೋಟ್ ನೆಕ್ ಮತ್ತು ನಾರ್ಮಲ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಒಂದೊಂದಾಗೆ ನೋಡ್ಕೊತಾ ಬನ್ನಿ. ನೋಡಿ, ಮೊದಲನೇದಾಗಿ ನಾನು ಕ್ಲಾತ್ ಈ ರೀತಿ ಹಾಕ್ಕೊತಾ ಇದ್ದೀನಿ. ಕ್ಲಾತನ್ನು ನೋಡಿ ಈ ರೀತಿ ಲೆವೆಲ್ ಮಾಡ್ಕೋಬೇಕಾಗತ್ತೆ. ಒಂದೊಂದಾಗೆ ನೋಡ್ಕೊಳ್ಳಿ. ನೋಡಿ, ಲೆವೆಲ್ಲಾಗಿ ಕ್ಲಾತನ್ನು ರೆಡಿ ಮಾಡ್ಕೋಬೇಕಾಗತ್ತೆ. 2 ಪೀಸ್ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಫೋಲ್ಡು, 2 ಫೋಲ್ಡಿಂಗ್ ಇದೆ. ಓಕೆ, ಮತ್ತು ಯಾವುದೇ ಬಟ್ಟೆನ ಅಡ್ಡ ಹಾಕ್ಕೋಬೇಡಿ. ಬಟ್ಟೆಗಳನ್ನೆಲ್ಲ ಸ್ಟ್ರೈಟಾಗಿರಲಿ. ಓಕೆ, ಬಟ್ಟೆ ಅಡ್ಡ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಸರಿ ಆಗೋದಿಲ್ಲ. ಮತ್ತು ಬ್ಲೌಸು ಫಿಟ್ಟಿಂಗ್ ಸುತ್ತ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ನೋಡಿ, ನಾನಿವಾಗ ಫ್ರಂಟ್ ಭಾಗನ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವಾ? ಇನ್ನೊಂದಾಗಿ ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಇಲ್ಲಿ ಅರ್ಧ ಇಂಚ್ ಒಳಭಾಗದಲ್ಲಿ ತೊಗೊಂಡಿದ್ದೀನಿ. ಇವಾಗ ಬ್ಯಾಕ್ ಭಾಗದಿಂದ ಫ್ರಂಟ್ ಭಾಗನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಅಂಥೇಳಿ ಇದೇ ರೀತಿ ಮಾಡ್ಕೊಳ್ಳಿ. ತುಂಬ ಈಸಿ ಮತ್ತು ಕ್ಲಿಯರಾಗಿ ಆಗುತ್ತೆ ಮತ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಪರ್ಫೆಕ್ಟ್ ಕಟಿಂಗ್ ಮತ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ. ಓಕೆ, ಹಾಗಾಗಿ ಪ್ರತಿಯೊಂದನ್ನು ಕ್ಲೀನಾಗಿ ನೀಟಾಗಿ ವಾಚ್ ಮಾಡ್ಕೊಳ್ಳಿ ವಿಡಿಯೋನ. ನೋಡಿ, ಈ ರೀತಿ ನಾನಿವಾಗ ಬಕಲ್ ಶೇಪನ್ನು, ಆರ್ಮಲ್ ಶೇಪನ್ನು ತೊಗೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ನೋಡಿ ಎಷ್ಟು ಕ್ಲೀನಾಗಿ ನಾನಿವಾಗ ಬ್ಯಾಕ್ ಭಾಗನ ಈ ರೀತಿ ಫೋಲ್ಡಿಂಗ್ ಇಟ್ಕೊತೀನಿ. ಫೋಲ್ಡಿಂಗ್ ಮಾಡಿಕೊಂಡು ನೋಡಿ, ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದು ಕೂಡ ಫ್ರಿಂಚ್ ಕಟ್ಟೆ ಇರುತ್ತೆ. ಓಕೆ, ಫ್ರಿಂಚ್ ಕಟ್ಟಿಂಗಲ್ಲ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ಕ್ಲೀನಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊತಾ ಬನ್ನಿ. ನೋಡಿ, ಇದು ಸೈಡ್ ಭಾಗದಲ್ಲಿ ಈ ರೀತಿ ಲೆವೆಲ್ಲಾಗಿ ಇಟ್ಕೊಂಡು ನೋಡಿ. ಓಕೆ, ನೋಡಿ, ಅದು ಫ್ರಿಂಚ್ ಕಟ್ಟಿಗೆ ಮತ್ತು ಇದು ನಾರ್ಮಲ್ ಕಟ್ಟಿಂಗಿಗೆ ಅಂತ ಎರಡು ನಾನು ಗೆರೆಗಳನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನಿಗೆ ಹಾಕ್ಕೊಂಡಿದ್ದೀನಿ. ಓಕೆ, ನೋಡಿ, ಇದು ಸೈಡು ಸ್ಟಿಚಿಂಗು, ಇದು ಮಾರ್ಜಿನಿಗೋಸ್ಕರ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಕೊಂಡಿರೋದು. ಓಕೆ, ನೋಡಿ, ಇದು ಈ ಥರ ಗೆರೆ ಹಾಕಿದ್ದೀನಲ್ಲ, ಇದು ಎಕ್ಸ್ಟ್ರಾ ಕ್ಲಾತ್ ಅಂತೇಳಿ. ಓಕೆ, ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಬರುತ್ತೆ. ಪ್ರತಿಯೊಂದೂ ನಾನು ಕಟ್ಟಿಂಗಲ್ಲಿ ಕ್ಲೀನಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊತಾ ಬನ್ನಿ. ಹಾಗೆ ನೋಡಿ, 2 ಇಂಚಿಗೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ನೋಡಿ, 4 ಇಂಚಿಗೆ ಒಂದು ಗೆರೆ ಹಾಕ್ಕೊತಾ ಇದ್ದೀನಿ. ಇದು ಸೆಂಟ್ರ್ ಪಾಯಿಂಟು. ನೋಡಿ, 1 ಇಂಚು ಆ ಕಡೆ 1 ಇಂಚು ಗೆರೆ ಬಂದಿದೆ. ಈಗ ನೋಡಿ, ಈ ರೀತಿ ಅದನ್ನು ಮಧ್ಯದ ಗೆರೆನ ಸ್ಟ್ರೈಟಾಗಿ ಮೇಲೆ ತಗೋಬೇಕಾಗತ್ತೆ. ಈಗ ನೋಡಿ, ವಿ ಶೇಪಲ್ಲಿ ಶೇಪ್ ತಕ್ಕೊಳ್ಳಿ. ಈ ರೀತಿ ನೋಡಿ, ವಿ ಶೇಪಲ್ಲಿ ಇದು ತೊಗೊಂಡು ನೋಡಿ, ಇದು ಫ್ರಿಂಚ್ ಕಟ್ಟು. ಇವಾಗ ಫ್ರಿಂಚ್ ಕಟ್ ಮಾಡ್ಕೊಳೋದು ಹೇಗೆ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗಿದೆ ಅಲ್ವಾ? ಇದು ನಾರ್ಮಲ್ ಕಟ್ಟಿಂಗ್ ಇದೆ. ಇವಾಗ ಫ್ರಿಂಚ್ ಕಟ್ ಮಾರ್ಕಿಂಗ್ ಮಾಡ್ಕೋಬೋದು. ನೋಡಿ, ಎಷ್ಟು ಕ್ಲೀನಾಗಿ ಈ ರೀತಿ ರೌಂಡ್ ಶೇಪ್ ಮಾಡ್ಕೊಬಿಟ್ರೆ ಫ್ರಿಂಚ್ ಕಟ್ ಕಟ್ಟಿಂಗ್ ಆಯಿತು. ಓಕೆ, ಗೊತ್ತಾಯ್ತಲ್ವಾ? ಎಷ್ಟು ಕ್ಲೀನಾಗಿ ಶೇಪ್ ತಕ್ಕೋಬೋದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿ, ಇಲ್ಲಿ 1 ಇಂಚು ಶೇಪ್ ತೊಗೊಳ್ಳಿ. ಫ್ರಂಟಲ್ಲಿ ಕ್ಲೀನಾಗಿ ಕೂರುತ್ತೆ ಬ್ಲೌಸು. ಓಕೆ, ಆ ಬ್ಲೌಸಲ್ಲಿ ಮೆಜರ್ಮೆಂಟ್ ತಗೊಂಡು ನಾನು ಬ್ಲೌಸನ್ನ ಕಟಿಂಗ್ ಮಾಡಿರೋದು. ಓಕೆ, ಗೊತ್ತಾಗತ್ತಲ್ವ? ಹಾಗೆ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ವಿಡಿಯೋನ ಫುಲ್ ವಾಚ್ ಮಾಡಿ. ಓಕೆ, ಕಟಿಂಗ್ ಮಾಡ್ಕೊಳ್ಳಿ. ತುಂಬ ಈಸಿ ಮತ್ತು ಕ್ಲಿಯಾರಿಟಿಯಾಗಿ ನಿಮಗೆ ಬ್ಲೌಸ್ ಕಟಿಂಗು ಗೊತ್ತಾಗುತ್ತೆ. ನೋಡಿ, ಫ್ರಂಟ್ ಭಾಗ ನಾನು 6.5 ಇಂಚು ಡೀಪ್ ಇದೆ. ಓಕೆ, ಪೂರ್ತಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಡೀಪ್ ಇದೆಯೋ ಅದೇ ಮೆಜರ್ಮೆಂಟನ್ನು ನಾನು ಇಲ್ಲಿ ತೊಗೊತಾ ಇದ್ದೀನಿ. ಗೊತ್ತಾಯ್ತಲ್ವ? ನೋಡಿ, ಕ್ಲೀನಾಗಿ ತೊಗೊಂಡಿದ್ದೀನಿ. ನೋಡಿ, ಫ್ರಂಟ್ ಭಾಗ ಫುಲ್ ಮಾರ್ಕ್ ಆಗಿದೆ. ಇವಾಗ ಪ್ರತಿಯೊಂದು ರೈಟಿಂಗಲ್ಲಿ ನಾನು ಇಲ್ಲಿ ಬರಿತಾ ಬರ್ತೀನಿ. ನೋಡಿ, ಪೂರ್ತಿ ಇದು ಇಷ್ಟು 1/2 ಇಂಚು, 2 ಕಡೆನೂ 1/2 ಇಂಚು ಕ್ಲಾತು ಸ್ಟಿಚಿಂಗಲ್ಲಿ ಹೋಗುತ್ತೆ. ನೋಡಿ, ಯಾವ ರೀತಿ ಸ್ಟಿಚಿಂಗ್ ಬರುತ್ತೆ ಅನ್ನೋದನ್ನು ಇಲ್ಲಿ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾರ್ಕಲ್ಲಿ ನಾನು ತೋರಿಸಿದ್ದೀನಲ್ವ, ಇದೇ ರೀತಿ ನಿಮಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ. ನೋಡಿ, 4 ಇಂಚು. ಓಕೆ, ನೋಡಿ, ಆರ್ಮೋಲ್ ರೌಂಡ್ ಬಂದುಬಿಟ್ಟು 8.5. ಓಕೆ, 7.5 ಬೇಕು ನನಗೆ. ನಾನು 8.5 ತೊಗೊಂಡಿದ್ದೀನಿ. ಓಕೆ, 1 ಇಂಚು ಅಲ್ಲೇ ಇಲ್ಲಿ ಅಂತೇಳಿ 1 ಇಂಚು ಸ್ಟಿಚಿಂಗಲ್ಲಿ ಹೋಗುತ್ತೆ. ನೋಡಿ, ಪ್ರತಿಯೊಂದು ರೈಟಿಂಗಲ್ಲಿ ನಾನು ನಿಮಗೀಗ ರೇಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ ಡೀಪ್ ಬಂದುಬಿಟ್ಟು 6.5 ಇದೆ. ಚೆಸ್ಟ್ ಬಂದುಬಿಟ್ಟು 9.5 ಇದೆ. ಓಕೆ, ಲೆಂತ್ ಬಂದುಬಿಟ್ಟು ನೋಡಿ
13.5 ಲೆಂತ್ ಬಂದಿದೆ, ಗೊತ್ತಾಗತ್ತಲ್ವ. ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಬ್ಯಾಕ್ ಭಾಗನ ತೋರಿಸ್ಕೊಟ್ಟಿದ್ದೆ, ಈ ವಿಡಿಯೋದಲ್ಲಿ ಫ್ರಂಟ್ ಭಾಗನ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಭಾಗದಲ್ಲಿ ನೆಕ್ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಸ್ಲೀವ್ಸ್ ಯಾವ ರೀತಿ ಶೇಪ್ ತಕ್ಕೋಬೇಕು, ಮತ್ತು ಯಾವುದೇ ಸ್ಲೀವ್ಸಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ, ಆರ್ಮೋಲಲ್ಲಿ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಕಟಿಂಗ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಭಾಗ ಫ್ರೆಂಚ್ ಕಟ್ಟು, ಡೀಪ್ ನೆಕ್ಕು ಯಾವ ರೀತಿ ಕಟಿಂಗ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸಿದ್ದೀನಿ. ಮತ್ತು ಬ್ಯಾಕ್ ಭಾಗ ಬಂದುಬಿಟ್ಟು ಫ್ರೆಂಚ್ ಇದು ಬೋಟ್ ನೆಕ್ ಸ್ಟೈಲನ್ನು ತೋರಿಸ್ಕೊಟ್ಟಿದ್ದೆ. ಓಕೆ ನೋಡಿ, ಇದು ಮಧ್ಯದಲ್ಲಿ ಇರೋ ಗೆರೆ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಶೇಪನ್ನು ವಿ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಪ್ರತಿಯೊಂದನ್ನು ನಾನಿಲ್ಲಿ ಟಕ್ ಹೊಡ್ಕೊತಾ ಇದ್ದೀನಿ. ಈ ರೀತಿ ಟಕ್ಸ್ ಹೊಡ್ಕೊಳ್ಳಿ. ಟಕ್ಸ್ ಹೊಡ್ಕೊಳೋದ್ರಿಂದ ಎಲ್ಲೆಲ್ಲಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಮಧ್ಯದ ಗೆರೆಗೆ ಕರೆಕ್ಟಾಗಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಈ ರೀತಿ ಕಟಿಂಗ್ ಮಾಡ್ಕೊಳೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಪರ್ಫೆಕ್ಟ್ ಕಟ್ಟಿಂಗು ಮತ್ತು ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಟೈಲರ್ ಆಗಿರೋದ್ರಿಂದ ಯಾವುದೇ ರೀತಿ ಫಾಲ್ಟ್ ಬರೋದಿಲ್ಲ ನೋಡಿ. ಕ್ಲಿಯರಾಗಿ ನಾನು ಇವಾಗ ಪೂರ್ತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಭಾಗನ. ಓಕೆ, ಹಾಗೆ ಫ್ರೆಂಡ್, ಯಾರ್ಯಾರು ವಿಡಿಯೋ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನೋಡಿ, ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಲ್ವ. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.